ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಪ್ರಿಪೇಯ್ಡ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಯಾವ ರೀತಿ ನಾವು ರಿಫಂಡನ್ನು ತಗೋಬಹುದು ಅಂತ ಚರ್ಚೆ ಮಾಡೋಣ. ನಾವು ಪ್ರಿಪೇಯ್ಡ್ ಆರ್ಡರ್ನ ನಾವು ಪ್ಲೇಸ್ ಮಾಡಿದ ನಂತರದಲ್ಲಿ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ನಮ್ಮ ಅಮೌಂಟನ್ನು ವಾಪಸ್ ರಿಫಂಡ್ ತಗೋಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇದು ಹೊಸ ವಿಧಾನ ಸ್ನೇಹಿತರೆ. ಕೆಲವು ದಿನಗಳ ಹಿಂದೆ ನಾನು ಹಳೆ ವಿಧಾನನ ಹೇಳಿದ್ದೆ. ಇದು ಸ್ವಲ್ಪ ಚೇಂಜಸ್ ಆದ್ರೂ ಆಗಿರಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಏನೇನು ಕಂಡೀಷನ್ಸ್ ಇದೆ, ಏನೇನು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇಲ್ಲಿ ಮೇಲ್ಗಡೆ ಇರುತ್ತೆ. ಆರ್ಡರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನಾವು ಪ್ಲೇಸ್ ಮಾಡಿರುವಂಥ ಎಲ್ಲ ಆರ್ಡರ್ಸ್ಗಳ ಲಿಸ್ಟ್ ಇಲ್ಲಿ ಬರುತ್ತೆ. ನಾವು ಯಾವ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಆ ಒಂದು ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇದು ಇನ್ನೂ ಶಿಪ್ಡ್ ಆಗಿಲ್ಲ ಸ್ನೇಹಿತರೆ. ನಾನು ಆರ್ಡರ್ನ ಪ್ಲೇಸ್ ಮಾಡಿ ಸ್ವಲ್ಪ ಸಮಯ ಆಗಿದೆ, ಅಂದರೆ ಸ್ವಲ್ಪ ಸಮಯ ಅಂದರೆ ಒಂದು ದಿನ ಆಗಿದೆ. ನಂತರದಲ್ಲಿ ಇಲ್ಲಿ ಎಡಿಟ್ ಆರ್ಡರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಯು ಕ್ಯಾನ್ ಕ್ಯಾನ್ಸಲ್ ದಿಸ್ ಆರ್ಡರ್ ಟಿಲ್ ಟುಮಾರೋ 2 PM ಅಂತ ಹೇಳ್ತಾ ಇದೆ. ಅಂದರೆ ಕ್ಯಾನ್ಸಲ್ ಮಾಡೋದಕ್ಕೆ ಸ್ವಲ್ಪ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಆ ಟೈಮಿಂಗ್ ಒಳಗೆ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಿ ಎಡಿಟ್ ಆರ್ಡರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಯಾವ ಕಾರಣಕ್ಕಾಗಿ ಒಂದು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅನ್ನೋದನ್ನ ಈ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತ ಒಂದು ಆಪ್ಷನ್ ಇಲ್ಲಿ ಇದೆ ನೋಡಿ, ಬ್ಲೂ ಕಲರ್ನಲ್ಲಿ ಈ ಕಡೆಗೆ. ಈ ಒಂದು ಕ್ಯಾನ್ಸಲ್ ಆರ್ಡರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಬರ್ತಾ ಇದೆ. ಯಾವ ರೀಸನ್ಗಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಾವಿಲ್ಲಿ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ ಅಂತ ನಾನು ಒಂದು ರೀಸನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕಮೆಂಟ್ನಲ್ಲಿ ಏನಾದರೂ ಬರೀಬೇಕಾಗುತ್ತೆ, ಏನಾದರೂ ಟೈಪ್ ಮಾಡಿ ನಡೆಯುತ್ತೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು, ಇಷ್ಟು ಅಮೌಂಟ್ ಅನ್ನೋದು ರಿಫಂಡ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಥವಾ ನಿಮ್ಮ ಒಂದು ಯಾವ ಪೇಮೆಂಟ್ ಮೋಡಲ್ಲಿ ನೀವು ಪೇಮೆಂಟ್ ಮಾಡಿರ್ತೀರಾ ಅದೇ ಮೋಡಲ್ಲಿ ವಾಪಸ್ ಬರುತ್ತೆ, ಅದೇ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ಬೋದು, ಕ್ಯಾನ್ಸಲೇಷನ್ ಕನ್ಫರ್ಮ್ಡ್ ಅಂತ ಬಂತು. ಅಂದರೆ ನಾವು ಹಾಕಿರುವಂಥ ಕ್ಯಾನ್ಸಲೇಷನ್ ಕನ್ಫರ್ಮ್ ಆಗಿದೆ. ಇದುವರೆಗೂ ರಿಫಂಡ್ ಇನ್ನೂ ಬಂದಿಲ್ಲ. ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನೋಡೋಣ. ಈ ರೀತಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಾವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. 1 ಗಂಟೆ ಇರ್ಬೋದು ಅಥವಾ 2 ಗಂಟೆ ಅಥವಾ ಕೆಲವು ಬಾರಿ ಒಂದು ದಿನನೂ ಟೈಮ್ ತಗೊಳ್ತಿದ್ರು ರಿಫಂಡ್ ಪ್ರೊಸೆಸ್ ಮಾಡೋದಕ್ಕಾಗಿ. ಗೌರ್ಮೆಂಟ್ ಹಾಲಿಡೇ ಏನಾದರೂ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ನನಗೂ ಕೂಡ ನಾನು ಇವತ್ತು ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆ ರಿಫಂಡ್ ಬಂತು. ಇಲ್ಲಿ ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಈ ರೀತಿ ರಿಫಂಡ್ ಪ್ರೊಸೆಸ್ಡ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ರಿಫಂಡ್ ಪ್ರೊಸೆಸ್ಡ್ ಅಂತ ನೋಟಿಫಿಕೇಶನ್ ಬಂದ ನಂತರದಲ್ಲಿ ನಾನು ಬ್ಯಾಂಕ್ ಅಕೌಂಟಲ್ಲಿ ಚೆಕ್ ಮಾಡಿದೆ, ನನ್ನ ಅಮೌಂಟ್ ಅನ್ನೋದು ವಾಪಸ್ ಬಂದಿತ್ತು. ಈ ರೀತಿ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ರಿಫಂಡನ್ನು ತಗೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.